ಇದು ಆರೋಪ ಅಲ್ಲ, ಇದು ಆರೋಪ ಪ್ರೂವ್ ಆಗಿರೋದು. ಇದು ಹೌದು, ನಿಜ. ಇದು ಆರೋಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಬರೀ ಮಾತಾಗತ್ತೆ. ಇದು ಸತ್ಯವಾದಂಥದ್ದು ಮಾತು, ಆಯ್ತಾ? ಇದು ನಡೆದಿರೋದು ನಿಜ. ನಾವು ಟಿ ವಿಯಲ್ಲೆಲ್ಲ ನೋಡಿದ್ವಿ, ಈಗೇನು ಗೆಲ್ತಾರೆ ಮನ್ಸೂರ್ ಅಹಮದ್ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಇತ್ತು. ನಂತರ ನೋಡಿದ್ರೆ 32,000 ಚಿಲ್ಲರೆ ಓಟಿಂದ ಅವ್ರಿಗೆ ಸೋತಿದ್ದಾರೆ ಅಂತ ಬಂತು. ನಮ್ಗೆ ಹೇಗಾಯ್ತು ಅಂತ ಗೆದ್ದು ಸೋತಂಗೆ ಆಗೋಯ್ತು. ಇದು ಕಳ್ತನನೇ. ಇದು ಅಲಿಬಾಬಾ ಚಲಿಚೋರ್ ಅಂತ ಹೇಳ್ಬಿಟ್ಟು ಅವಾಗೊಂದು ಇದರಲ್ಲಿ ಹೇಳಿದ್ರೆ ಹಾಗೆ ಇವರು ಅಲಿಬಾಬಾ ಅಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ದು ಈ 40 ಚೋರ್ಗಳಿದಾರಲ್ಲ ಇವರೆಲ್ಲ ಕಳ್ತನ ಮಾಡಿರೋದು. ಹೌದು, 100% ಚೋರ್. ಹೇಳೋದೇನು? ಅವ್ರು ಏನು ಹೇಳಿದ್ರು ನೀವು ಸ್ಟಾರ್ಟಿಂಗಲ್ಲಿ ಏನಂತ ಹೇಳಿದ್ರು? ಮೈ ರಕ್ವಾಲಾ ಹೂ ಅಂತ ಹೇಳಿದ್ರು ಅವರು. ಚೌಕಿದಾರ್, ರಕ್ವಾಲಾ ಚೌಕಿದಾರ್ ಅಂತ ಹೇಳಿದ್ರು. ಚೌಕಿದಾರ್ ಚೋರೇ, ನರೇಂದ್ರ ಮೋದಿ ಚೋರು. ಅದ್ರಲ್ಲಿ ಏನಂತ ಬೇರೆ ಮಾತು ಏನಿದೆ ಇದರಲ್ಲಿ? ಅದನ್ನೇನು ಅವ್ರು ಹೇಳ್ಬೇಕಾ? ಎದೆ ತಟ್ಕೊಂಡು ಹೇಳ್ಬೇಕಾ? ಅದನ್ನು ಹೇಳ್ತೀವಿ. ಈಗ ಇದು ಸಿಂಪಲ್ ಆಗಿ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ, ಇದು ಸರಿ ಆಗಿಲ್ಲ ಅಂದಲ್ಲಿ ನಂತರ ದೊಡ್ಡದಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅದರಲ್ಲೇನು ಮುಲಾಜೆ ಇಲ್ಲ, ಖಂಡಿತವಾಗಿ ನಾವು ಮಾಡ್ತೀವಿ. ಇದು ಏನಾಗಿದೆ ಅಂತ ಹೇಳಿದ್ರೆ ನಾವು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನಾವು ಆಯ್ತಪ್ಪ ನಾವು ಆರೋಪ ಮಾಡಿದ್ದೀವಿ, ನೀವಿಲ್ಲ ಅಂತ ಸಾಬೀತು ಮಾಡಲಿ. ಅವ್ರೀಗ ಯಾಕೆ ಮಾಡಕ್ಕೆ ನಿಲ್ತಾ ಇಲ್ಲ? ಮಾಡಲಿ, ಕಳ್ತನ ಆಗಿಲ್ಲದಲ್ಲಿ. ಹೌದು, ಖಂಡಿತ ನಿಜ. ಅದ್ರಲ್ಲೇನು ಬೇರೆ ಮಾತೇ ಇಲ್ಲ. ನಾವೆಲ್ಲ ಒಪ್ಕೋತೀವಿ ಆ ಮಾತನ್ನ, ಖಂಡಿತ ನಿಜ. ಆಗಿರ್ಬೋದು, ಅಲ್ಲಿ ಕಣ್ಣಿಗೆ ಕಾಣ್ತಾ ಇದೆ, ನಮ್ ಕಣ್ಣಿಗೆ ಕಂಡಿದೆ. ಬೇರೆ ಕಡೆ ಎಲ್ಲ ಇನ್ನೂ ಕಣ್ಣಿಗೆ ಕಂಡಿಲ್ಲ. ಈಗ ನಮ್ಗೆ ಆಗಿರಬಹುದು. ಯಾರು ಈಗ ಯಾವ BJP MLAಗಳು ಗೆದ್ದಿದ್ದಾರೋ ಇಲ್ಲ MP ಗಳು ಗೆದ್ದಿದ್ದಾರೋ ಅವ್ರು ಖಂಡಿತವಾಗಿಯೂ ಬಂದು ಅವರು ಅದು ಅಲ್ಲೆಲ್ಲದೂ ಈ ರೀತಿ ಏನು ತನಿಖೆ ಮಾಡಿದಾರೋ ಅದೇ ರೀತಿ ಮಾಡಿದ್ರೆ ಖಂಡಿತವಾಗಿ ಇವರೆಲ್ಲ ಗೆದ್ದಂತ ಕಳ್ಳರು ಸಿಕ್ಕಾಕೊಳ್ತಾರೆ. ಅಲ್ಲ, ಈಗ ಇನ್ನೊಂದು ಆರೋಪ ಇದೆ ಏನಂತಂದ್ರೆ ಕಾಂಗ್ರೆಸ್ ಅವರು ತಾವು ಕರ್ನಾಟಕದಲ್ಲಿ ಗೆದ್ದಾಗ 136 ಸೀಟ್ ಬಂದಾಗ ಇಲ್ಲಿ EVM ಎಲ್ಲ ಸರಿ ಇತ್ತು, ಎಲೆಕ್ಷನ್ ಕಮಿಷನ್ ಸರಿ ಇತ್ತು. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲೆಲ್ಲ ಎಲೆಕ್ಷನ್ ಕಮಿಷನ್ ತಪ್ಪಾಗುತ್ತೆ, ಖಂಡಿತವಾಗಿಯೂ ತಪ್ಪು. ನಾವು ಎಷ್ಟಿತ್ತೋ ನಮ್ದು ಎಷ್ಟು MLA ಸೀಟ್ಗಳಿದೋ ಅಷ್ಟು ನಾವೇ ಗೆಲ್ಲದಿದ್ವಿ. ಅಲ್ಲಿ ಈಗ ಎಲ್ಲೆಲ್ಲಿ ಸೋತಿದೀವೋ ಅಲ್ಲೆಲ್ಲ ಇವ್ರು ಚೀಟಿಂಗ್ ಮಾಡಿ ಗೆದ್ದಿರೋದು BJP ಅವರು. ಹೌದೌದೌದು, ಅದರಲ್ಲೆಲ್ಲ ಗೆದ್ದಿರೋದು. ನಾವು ಅದನ್ನ ಎದೆ ತಡ್ಕೊಂಡು ಹೇಳ್ತೀವಿ, ಹೌದು ನಿಜ ಅಂತ ಹೇಳ್ಬಿಟ್ಟು. ನಾವು ಎಲ್ಲಿ ಇವ್ರು 136 ಸೀಟ್ ಗೆದ್ದಿದ್ದಕ್ಕೆ ಮಾತ್ರ ಇದು EVM ಮಿಷನ್ ಸರಿ ಇತ್ತು ಅಂತ ನಾವು ಹೇಳ್ತಾ ಇಲ್ಲ. ನಾವು ಎಲ್ಲೆಲ್ಲಿ ಸೋತಿದೀವೋ ಅಲ್ಲೆಲ್ಲ ಚೀಟಿಂಗ್ ಮಾಡಿ ಇವ್ರು ಗೆದ್ದಿರೋದು. ಹೌದು ಹೌದು, ಅವಾಗೆಲ್ಲ ನಡೀತಾ ಇತ್ತು, ಸರಿ ಇತ್ತು. ಈಗ BJP ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ BJP ಅವರು ಬಂದ ನಂತರನೇ ಇವೆಲ್ಲ EVM ಮಿಷನ್ ಬಂದಿದ ನಂತರನೇ ಇವೆಲ್ಲ ಸಮಸ್ಯೆಗಳು ಬಂದಿರೋದು. ಅದಕ್ಕಿಂತ ಮುಂಚೆ ಸರಿ ಇತ್ತಲ್ಲ, ಅದೇ ರೀತಿ ಮಾಡಲಿ. ನಮಗೆ ಮೊದಲೇ ಹೇಗಿತ್ತು ಹಾಗೆ ಇರಲಿ. ನಾವು ಅದರಲ್ಲೇ ನಾವು ವೋಟಿಂಗ್ ಮಾಡ್ತೀವಿ. ಇದು ಮಿಷನ್ನಿನ ಅಗತ್ಯ ನಮಗಿಲ್ಲ. ನಾವು ಇದರೆಲ್ಲ ವಿರುದ್ಧವಾಗಿದ್ದೀವಿ.